ನೆಟ್ಟಗೆ ಮಗನ ಬೆಳ್ಸೋದು ಗೊತ್ತಿಲ್ಲ ಈಕಿಗೆ. ಮತ್ತು ನೋಡಿದ್ರೆ ಈಕಿಗೆ ಆಸ್ತಿ ತೊಗೊಂಡು ಬೇರೆ ಆಗೋಣ ಅಂತಾಳೆ. ಇಲ್ಲಿ ನೋಡಿದ್ರೆ ಹಿಂಗೈತಿ ಹಣೆ ಬರ. ಮಗ ಇನ್ನೂ ದುಡಿದು ನೆಟ್ಟಗೆ ಬಾಳೆ ಮಾಡೋವಾಗಿದ್ರೆ ಏನಿತ್ತ ಬಾ ಈಕಿದು. ನೋಡು ನೋಡು ಯಾವ್ಯಾಕೆ ಸಲುವಾಗಿ ಇವ ಕೈ ಕೊಯ್ಕೊಂಡು ದವಾಖಾನಿಗೆ ಹಾಕೋದು ಇವ್ನ. ಮತ್ತೆ ದವಾಖಾನಿಗೆ ಖರ್ಚು ಬೇರೆ. ಒಮ್ಮೆ ಇಲ್ಲೇ ನಿಗರಿ ಹೋಗಿದ್ರೆ ಅಕ್ಕಿತ್ತಾಗ. ಯಾ ಹೋಲ್ ಬಿಡ್ರಿ ಬಾವರ, ಯಾವ್ದಕ್ಕೆ ಹಂಗೆ ಮಾತಾಡ್ತೀರಿ? ಮಗ ಅಲ್ಲನ್ರಿ ಎಷ್ಟಾದ್ರು. ಅಲ್ರಿ ಮಾವ್ರೆ, ಈಗ ಬೇಕಂತೇಳಿ ಏನಾಗಿದ್ದಲ್ಲ. ಯಾವ ಹುಡುಗ ಹಿಂಗೆ ಯಾಕೆ ಮಾಡ್ಕೊಂತ ಏನಪ್ಪ, ಅವಾಗೇನೋ ಮದುವೆಯಾಗ ಆಸೆ ಬಂದೈತಿ. ಆದ್ರೆ ಆ ಹುಡುಗಿಗೂ ಒಂದಿಲ್ಲ, ಅದು ಅವನಿಗೆ ಸಿಟ್ಟು ಬಂದೈತಿ. ಎದಕ್ಕೆ ಹೂ ಅನ್ಬೇಕವ? ಎದಕ್ಕೆ ಹೂ ಅನ್ಬೇಕ? ಏನು ಐತಿ ಇವ್ನ ಕಡೆ ಅಂತ ಹೂ ಅನ್ಬೇಕದ ಹುಡುಗಿ. ಅಲ್ಲ ತಿಳ್ಕೊಳ್ಳೋ ಅಷ್ಟು ಬೇಡ ಇವಂಗ. ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ ನಾಯಿ ಅಂತವ ಹೋಗತ್ತಾಗ. ಈಗ ನೋಡಿಗ ಥೋ ಏನು ಹೇಳ್ಬೇಕು ಇವಕ್ಕೆ ಜನ್ಮಕ್ಕಂತ ನಾನು ಸಾಕಾಗಿಬಿಟ್ಟತ್ತಾಗ ನನಗಂತೂ ಹೊತ್ತಾಗ. ಅಲ್ಲ ತಾಯಿನೂ ಅಂತಕ್ಕೆ ಮಗನು ಅಂತವನ ಎಲ್ಲ ಹಿಂಗೆ ತಂದೆ ತಾಯಿನ ಗೋಳ ಬರ್ಸಕ್ಕ ಯಾಕೆ ಮಾಡ್ಕೋಬೇಕಿಂತದ? ಯಾಕ ಅದು ಯಾವ್ದ ಹುಡುಗಿನ ಪ್ರೀತಿ ಗೀತಿ ಮಾಡ್ತೀನಿ ಅಂತಾನಲ್ಲ, ಸುಮ್ಮನೆ ಒಂದು ಮಾತು ಕೇಳಬೇಡಕ್ಕ ನೀನು ಹೋಲತ್ತಾಗ. ಅಲ್ಲ ಮನೆ ಕೇಳಿದಾಗ ಏನು ಕೊಡದೇ ಇಲ್ಲ ಅಂದ್ರನ? ನಿನಗೆ ಎಷ್ಟು ಸಲ ಹೇಳ್ಬೇಕ ಇವ? ನನ್ನ ಮಾನ ಮರ್ಯಾದೆ ನಾಚಿಕೆ ಬಿಟ್ಟು ಕೇಳೇನಿ ನಾನು, ಗೊತ್ತೈತಿ ನಿನಗೆ? ನಾ ಯಾವತ್ತು ಯಾರ ಮುಂದೆ ಏನು ಕೇಳಬೇಕೆಲ್ಲ ಮಾಡಬೇಕೆಲ್ಲ ಅಂತಾದ ಕೇಳೇನಿ ನಾನು. ಈ ಯಾಕೆ ಏನು ಅನ್ಬೇಕು? ಕೊಡಲ್ರಿ ಅಂತ ಏನು ಇವ್ರ ತಂಗಿ ತಿಪ್ಪರ್ ಸುಂದ್ರಿ ₹1 ಇವಕ್ಕೆ ಕಿಮ್ಮತ್ತಿಲ್ಲ, ₹1 ವರದಕ್ಷಿಣೆ ಇಲ್ಲ. ಆದರೂ ಇವು ನನಗೆ ಮಾತಾಡಿದ್ರು ಅವತ್ತು. ಪುಕ್ಕಟ್ಟ ಮಾಡ್ಕೊತೀವಿ ಅಂದೆ, ಇನ್ನೇನು ಹೇಳ್ಬೇಕು? ನಮ್ಮ ತಂಗಿ ಹಂಗೆ, ನಮ್ಮ ತಂಗಿ ಹಿಂಗೆ, ನಾ ಕೊಡಲ್ಲ ಅಂದ್ಲ. ಏನು ಮಾಡ್ತೀರಿ ಹೇಳ್ರಿ? ಅದು ಕರೇನು, ಅದ್ರಾಗ ಬೇರೆ ಒಂದು ಸ್ವಲ್ಪ ಕುಡಿದು ಇಸ್ಪಿಟ್ ಆಡೋದು ಸ್ವಲ್ಪ ಜಾಸ್ತಿನೇ ಐತಲ್ಲ, ಹಂಗಾಗಿ ಏನಾರ ಅಲ್ಲಂದಿರ್ಬೇಕಾ ಹುಡುಗಿ. ಏನಾರ ಯಾಕಾಗಲಿ ಆಸ್ತಿ ಐತಿಲ್ಲ ಜಗ್ಗಟ್ಟು ಮತ್ತು ದಿಮಾಕಿ ಇವ್ರದ್ದು. ಅಲ್ಲಕ್ಕ ನಿನಗೆ ಅವ್ರು ಕಂಡ್ರ ಹಾಕಿದ್ದಿಲ್ಲಲ್ಲ, ಅದ್ರಾಗ ಬೇರೆ ಆ ಪಾರ್ವತಿ ಇರೋದು ಮಾತಾಡಿದ್ದಿಲ್ಲ ನನಗೆ. ಈಗ ನೋಡಿದ್ರೆ ಇವ ಹ್ಞೂ ಅಂದ್ಬಿಟ್ಲೆ ಆ ಹುಡುಗಿ ತೊಗೊಳಕ್ಕೆ ಒಪ್ಕೊಂಡು ಎಲ್ಲ ನೀನು. ನನಗೆ ಅದೇ ವಿಚಿತ್ರ ಆಗೈತೆ ನೋಡಕ್ಕ. ಏನಿಲ್ಲ, ಸೊಕ್ಕ ಭಾಳ ಆಯ್ತಲ್ಲ, ಅದಕ್ಕೆ ಆಸ್ತಿ ಸಲುವಾಗಿ ನೋಡು ಕುಡುಕ್ ಗಂಡುಗೂ ಕೊಡ್ತಾಳನ್ನ ಹುಡುಗ ಅಂತೇಳಿ ಮಾಡಿದ್ದೆ. ಯಾಕೆ ಗಂಗೆ ಕಾಣಲಿಲ್ಲವ ಅವರು. ಮೊದಲು ನಿನ್ನ ಮಗ ಗೊತ್ತು ಬುದ್ಧಿ ಹೇಳ ಏನ ಹಂಗೆ ಮಾಡ್ತಾನೆ ತಡಿ ಅದಕ್ಕೆಮ್ಮ. ಅವ್ನು ಇವತ್ತು ಚಮಡಾನ ಸುಲಿತೀನಿ, ಇವತ್ತು ಭಾಳ ತಲೆನ ಕೆಡ್ಸ್ಯಾನ ನಂದು. ಆಹಾ ಈ ಕಂಬಳವನ್ನ ಮಸ್ಲತ್ ನನಗೆ ಗೊತ್ತಿಲ್ಲನ. ಹಬ್ಬಬ್ಬ ಅಲ್ಲ, ಈ ಹುಡುಗ ಹಿಂಗೆ ಆಗಿ ಸಾಯಿಲಿ ಅಂತೇಳಿ ಇಕ್ಕಿತಿಲಾಗಿರೋದು. ಅಂದ್ರೆ ಅವ್ನು ಸತ್ನಂದ್ರೆ ಆಸ್ತಿ ಎಲ್ಲ ಈಕಿಗೆ ಉಳಿತೈತಲ್ಲ. ಅದಕ್ಕೆ ಮುದ್ದಾಮ್ ಕೇಳಕ್ಕೆ ಹೋಗ್ಯಾಳ, ಬ್ಯಾಡ ಅಂತ ಬುದ್ಧಿ ಹೇಳೋದು ಬಿಟ್ಟೆ. ಅದು ಅಲ್ಲದೆ ಒಂದು ಕಲ್ನಾಗ 2 ಹಕ್ಕಿ ಹೊಡಿಬೇಕಂತ ಈಕಿ ಉದ್ದೇಶ. ಏನಂದ್ರೆ ಮೊದಲು ಈಕಿಗೆ ಅವ್ರನ್ನ ಕಂಡ್ರೆ ಆಗಿ ಬರಲ್ಲ ಪಾರ್ವತಿನ. ಆಕಿ ತಂಗಿನ ಇವ್ನು ಕೊಡಿಸ್ಬಿಟ್ರೆ ಇದು ಕುಡುಕ್ ಮೂಳಿ ಸೆಟ್ದು ಹೊಕ್ಕತಿ. ಜೊತೆಗೆ ಆಕಿ ತಂಗಿನೂ ಅದು ಒಂದು ಚಲೋ ಜೀವನ ಸಿಗಂಗಿಲ್ಲಲ್ಲ, ಅದ ಈಕಿ ಉದ್ದೇಶ. ನಿಮ್ಗೇನು ಗೊತ್ತಿಲ್ಲ ಅಂತ ಮಾಡಿ ಏನು? ಹಲೋ, ಹಾಂ ಹೇಳುವ ಪಾರ್ವತಿ. ಅವ ಲಕ್ಷ್ಮಿಗೆ ಮದುವೆ ಫಿಕ್ಸ್ ಮಾಡಿದೆ. ನನಗೆ ಯಾಕೆ ಒಂದು ಮಾತು ಹೇಳಿಲ್ಲ? ಮೊನ್ನೆ 2-3 ದಿನ ಅಲ್ಲೇ ಇದ್ನಲ್ಲ, ನೀ ಬಂದಾಗೂ ನಾನು ಅಲ್ಲೇ ಇದ್ದೆ. ಯಾಕೆ ನನಗೇನು ಹೇಳಲೇ ಇಲ್ಲಲ್ಲ? ಹಾಂ ಹೇಳ್ದೆ, ಕಾಲೇಜಿಗೆ ಹಚ್ಚಕತ್ತಾಳ ನೀ ಮದುವೆ ಫಿಕ್ಸ್ ಮಾಡ್ಯಾಳ ಅಂತೀಯಲ್ಲ. ನಿಂಗೆ ಯಾರಂದ್ರೆ ಕಾಲೇಜಿಂದ ಇದು ಮಾಡಲಿಲ್ಲನ, ಬ್ಯಾಂಕಿಂದ ಅದೇನೋ ಲೋನ್ ತೆಗ್ಸಕ್ಕೆ ಅಡ್ಡಾಡಿ ಅದನ್ನು ತೆಗೆಸ್ಕೊಳಕತ್ತಾಳ. ಹೌದಾ? ಮತ್ತೆ ನನ್ನ ಕಿವಿಗೆ ಒಂದು ಸುದ್ದಿ ಬಿತ್ತು. ಆಮೇಲೆ ಇಲ್ಲಿ ಏನಾಗೈತೆ ಗೊತ್ತನ, ಮೊನ್ನೆ ನಮ್ಮ ಲಕ್ಷ್ಮೀನ ಮದುವೆ ಮಾಡ್ಕೋತೀನಿ ಅಂತ ಅನ್ನಲ್ಲ, ಅದೇ ಬೇ ಕಮಲಾವತಿಯರ ಮನ್ಯಾಗ ಅವ್ರು ವಾರ್ಗಿತ್ತಿ ಮಗ. ಅವನು ಇವತ್ತೇನೋ ಲಕ್ಷ್ಮೀನ ಭೇಟಿಯಾಗಿದ್ನಂತ, ಏನೋ ಕೇಳಿದ್ನಂತ. ಈಕಿ ನಾ ಇನ್ನೊಬ್ಬನ ಪ್ರೀತಿ ಮಾಡಕತ್ತೀನಿ ಅಂತೇಳಿ ಅದು ಯಾರ್ದ ಬೈಕ್ನಾಗ ಹೋದ್ಲಂತೀಕೆ. ಹಾಗಾಗಿ ಮನ್ಯಾಗ ಮದುವೆ ಫಿಕ್ಸ್ ಮಾಡ್ಯಾರ. ನಂಗೆ ನೀ ಇಷ್ಟ ಇಲ್ಲ, ನಾ ಇವನ್ನ ಇಷ್ಟಪಡ್ತೀನಿ ಅಂತೇಳಿ ಹೇಳಿ ಇದು ಮಾಡಿದ್ಲಂತ. ಅವ ಮನೆಗೆ ಬಂದು ಕೈ ಕೊಯ್ಕೊಂಡು ಅದು ಪೈಖಾನೆ ಕಡೆ ಬಿದ್ದು ಅವ್ನು ತೊಗೊಂಡೋಗಿ ಅದು SDM ದವಾಖಾನ್ಯಾಗ ಹಾಕಿ ಅಷ್ಟರು ಅಲ್ಲಿ ಹೋಗ್ಯಾರ. ಅದಕ್ಕೆ ಕೇಳಿದೆ, ಈಕಿ ಯಾರು ನಂಗಾರ ಏನು ಮದುವೆ ಫಿಕ್ಸ್ ಮಾಡ್ಯಾರ, ಯಾರ ಬೈಕ್ನಾಗ ಹೋದ್ಲು? ಅದಕ್ಕೆ ನಿಂಗೇನು ಗೊತ್ತಿಲ್ಲನ ಅಂತ. ಇಲ್ಲವಾ ಈ ವಿಚಾರ ಗೊತ್ತಿಲ್ಲ ಬಿಡ ನನಗೆ. ಇದಕ್ಕೆ ಯಾವಾಗ ನಾ ಮದುವೆ ಫಿಕ್ಸ್ ಮಾಡೀನಿ? ಇಲ್ಲ ಇದೇನೋ ಹಕ್ಕಿಕತ್ತು ಬೇರೆ ಐತಡಿ ಕೇತಂತಡಿ ಈಕಿನ. ಲಕ್ಷ್ಮಿ, ಯಾವಾಗ ಮದುವೆ ಫಿಕ್ಸ್ ಮಾಡೈತೆ? ಯಾರು ಕೊಟ್ಟು ಬೈಕ್ನಾಗ ಹೋದಿ? ಅವ ಅಲ್ಲಿ ಹೋಗೈತೆ ಸುದ್ದಿ. ಇದು ಹೇಳ ಭೂತಾಳಿಗೆ ಬರ್ತಾ. ಅದು ನಿಮ್ಮಕ್ಕ ಲೈನ್ಯಾಗ ಅದಾಳ, ಬಟನ್ ಹತ್ಕೇನಿ ಕೇತ ತೆಕ್ಕಿಗೂ ಜೋರಾಗಿ ಹೇಳ. ಅಯ್ಯೋ ನೀನು ಹುಚ್ಚ ಬಾಯಾಗನ ಹುಳಿ ಹಿಂಡ್ಲಿ, ಇಂಥವೆಲ್ಲ ಮಾಡ್ತೀರೇನು ನೀವು? ಯವ್ವ ನೋಡುವ ನೋಡಿ ಏನು ಹೇಳ್ತಿ ಇದಕ್ಕೆ. ಮತ್ತಕ್ಕಿ ಬಯಾಕತ್ರ ಹೋಲ್ ಬಿಡ್ಬೇ ಸಣ್ಣಕ್ಕೆ ಅಂತಿ. ನೋಡಿ ಇಂಥವು ಮಾಡ್ತಾಳೆ ಈಕಿ. ಮತ್ತೇನು ಮಾಡಲಿ, ಹಿಂದಿದ್ದಾನ ಒಂದು ಅಳ್ತಿ ಹೇಳಿದ್ರು ಕೇಳಂಗಿಲ್ಲ ತಗ. ಅದಕ್ಕೆ ತಲೆ ಕೆಟ್ಟ ಇಲ್ಲ ನಾ ಬೇರೆ ಹುಡುಗನ ಪ್ರೀತಿ ಮಾಡಿ ಅವ್ರನ್ನ ತೋರಿಸಿದೆ. ಅವರು ಅದೇ ಟೈಮಿಗೆ ಅಲ್ಲೇ ಬರತ್ತಿದ್ರು. ಅವ್ರು ಬಂದ್ರೆ ಅವ್ರನ್ನ ತೋರಿಸಿದಿ, ಮತ್ತೆ ಯಾರ ಬೇರೆದಾರು ಬಂದಿದ್ರೆ ಅವ್ರನ್ನ ತೋರಿಸ್ಬಿಡ್ತಿದ್ದೀನ. ಏನ ಅಂತ ನಾನು ಅತ್ತಾಗ ನಿಮ್ಗೆ ಯಾರು ಇಂಥವೆಲ್ಲ ಹೇಳ್ಕೊಡ್ತಾರೋ? ಏನು ನಿಮ್ಮ ಧೈರ್ಯನ? ಏನು ಹಿಂಗೆಲ್ಲ ಮಾಡ್ತೀರಿ ಅಂದ್ರೆ ನೀವು ಏನು ಹೇಳ್ಬೇಕು ಇದಕ್ಕೆ? ಹುಚ್ಚರ ಸಂತಿ ಒಟ್ಟ. ಲಕ್ಷ್ಮಿ, ನಿಂಗೆ ಮೊನ್ನೆ ಹೇಳಿ ಈ ವಿಚಾರಕ್ಕೆ ತಮಾಷೆ ಮಾಡಬೇಡ ಅಂತೇಳಿ ಅಷ್ಟು ಹೇಳೋಕ್ಕಾಗಲಿ ಮಾಡಿಯಲ್ಲ. ಈಗ ನೋಡಿ ಅವ್ನು ಕೈ ಕೊಕ್ಕೊಂಡು ಅಲ್ಲಿ ಬಿದ್ದಾನವ. ಈಗ ಏನು ಕೇಳಿದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಗತಿ? ಅಲ್ಲ ಅವ ಮಾಡ್ಕೊಂಡಿದ್ದಕ್ಕೆ ಬಿಡ, ನಮ್ಗೇನು ಅದು ನಾವೇನು ಮಾಡ್ಕೊಂಡಿದ್ದಿಲ್ಲ. ಆದ್ರೂ ಇದೆಲ್ಲ ಸರಿಯಲ್ಲಮ್ಮ ಲಕ್ಷ್ಮಿ. ನಿಂದು ಎಷ್ಟು ನೋಡ್ಕೋಬೇಕು.
ನೀ ಅವ್ ಮಾತಾಡ್ಸಿದ್ನ ನಿನ್ ಪಾಡಿ ನೀ ಬಂದ್ಬಿಡ್ಬೇಕ. ಅದನ್ನ ಬಿಟ್ಟು ನೀ ಯಾಕೆ ಮಾತಾಡ್ಕೊತ ನಿಂತಿ? ಮತ್ ಇವ್ರನ್ನ ತೋರ್ಸೋ ಕೆಲಸ ಏನೈತಿ? ಸುಮ್ನೆ ಇವ್ರಿಗೆ ಒಂದಿದಲ್ಲ ಅದ ಏನ ಊರಾಗ ಇಲ್ಲದನ್ನ ಹರ್ಲಿ ಮೈ ಮೇಲೆ ಹೊತ್ಕೊಳಕಿ ನೀನು ಹಿಂಗ್ ಮಾಡೋದಾದ್ರೆ ನಾ ಎಲ್ಲಾರು ಹಾಸ್ಟೆಲ್ ಇಟ್ಬಿಡ್ತೇನೆ ನೋಡಿ ನಿನ್ನ ಹೇಳಿ. ಸುಮ್ನೆ ನೆಟ್ಟು ಓದೋದಷ್ಟು ಮಾಡಿದಿ ಚಲೋ ನೀನು. ತಕ್ಕ ಇನ್ನೊಂದ್ಸಲ ಮಾಡಲ್ಲ. ಹೋಲ್ ಬಿಡವ, ನಾ ಬೈದೇನಿ, ನೀ ಏನು ಅನ್ನಕೋಬೇಡ ಮತ್ತೆ. ಏನ ಸರಿ, ಆಕಿದ ಕಾಲೇಜ್ ಸ್ಟಾರ್ಟ್ ಆತಂದ್ರೆ ಆಕಿನ ಜಾಸ್ತಿ ಎಲ್ಲಿ ಹೊರಗೆ ಬಿಡಾಕೋಬೇಡ. ಓದೋದು ಮನಿ ಅಷ್ಟೇ ಇರ್ಬೇಕು ನೋಡವ. ಆಯ್ತಾಯ್ತು. ಅಪ್ಪ ಆರಾಮೈತಿ? ಹ್ಞೂನವ, ಆರಾಮದಾರ, ಅವರು ಆರಾಮದಾರ, ಅಮ್ಮನೂ ಆರಾಮದಾಳ. ಇವತ್ತು ಇದಕ್ಕೆ ಹೋಗಿದ್ದೆ ನಾನು, ನಿಮ್ಮ ಮಾವರ ಮನೆಗೆ. ಯಾಕೆ ದಿನ ಇರೋದು ಇನ್ನೂ ಟೈಮ್ ಐತಲ್ಲ. ಇವತ್ತೇನಾಗೈತೆ ಗೊತ್ತನ ಅಲ್ಲೇ? ಇಷ್ಟಾತ ಹೋಗಿ ಬಗೆಹರಿಸಿ ಬಂದಿ. ಬಗೆಹರಿಸಕನಕ್ಕೆ ನಾ ಏನು ಮಾತಾಡಿಲ್ಲವ ಜಾಸ್ತಿ, ಅವ್ರವರೇ ಮಾತಾಡ್ಕೊಂಡ್ರೆ. ಸುಮ್ಮನೆ ಏನು ಇಲ್ಲಿಂದ ಕರ್ಕೊಂಡು ಹೋಗಿದ್ರ ಅನ್ನೋ ಕಾರಣಕ್ಕೆ ಬಾಬಾ ಅಂತ ಕಂಡು ಬಿದ್ದಿದ್ದಕ್ಕೆ ಆದಿತ್ಯ ನಾನು ಹೋದೆ. ಅಣ್ಣನೂ ಬಾ ಅನ್ನಲ್ಲ ಅದಕ್ಕೆ. ಅಯ್ಯೋ ದೇವ್ರೆ, ನೋಡ್ದೇನು ಬೇ ಮನುಷ್ಯ ಏನಾರ ಒಂದು ಕೆಟ್ಟದಾಗಿದ್ರೆ ಎಷ್ಟು ಗಡ ಪ್ರೆಗ್ನೆಂಟ್ ಆಗ್ಯಾಳಕಿ ಇಷ್ಟು ದಿನ ಆತ. ಅಲ್ಲ ಅಂದರೆ ಎಷ್ಟು ಬೇಗ ಪ್ರೆಗ್ನೆಂಟ್ ಆಗ್ಯಾಳ, ಬೇಕಂದ್ರೆ ಹಾಕಿದ್ದಿಲ್ಲ ಇಷ್ಟು ದೌಡ. ಈಗ ಇದು ತೊಂದರೆ ಐತೆ ಅನ್ನೋ ಕಾರಣಕ್ಕೆ ಎಷ್ಟು ಬೇಗ ಆಗ್ಯಾಳ ನೋಡು. ಅಲ್ಲ ಹೋಗ್ಲಿ ಬಿಡ, ಅದು ಯಾಕದ ಈಗ ಹಂಗಲ್ಲ. ಆಸ್ತಿ ಯಾರು ಬರೆದು ಕೊಡ್ತಾರೆ, ಇಲ್ಲಿ ಬರೆದು ಅಲ್ಲಿ ಬರೀ ಅಂತಂದ್ರೆ ನೀವು ದೇವ್ರೆ. ಆಯ್ತು ಬಿಡವ, ನೀ ಇನ್ನೇನು ಕರೆದ್ರೆ ಅವ್ರ ವಿಚಾರಕ್ಕೆ ಬೇಡ ಅಣ್ಣ, ನಾವಲ್ಲೇ ಹೌದು ಆಗೋದಲ್ಲ ಹೋಗೋದಲ್ಲ, ಯಾಕೆ ನಡಕ್ಕೆ ಮಾತಾಡ್ಬೇಕು, ನಾವಲ್ಲೇ ಅಂತ ಹೇಳ್ಬಿಡು. ಏನು ಹಂಗೆ ಹೆಂಗೆ ಆಕತಿ? ನಮ್ಮ ಅಣ್ಣ ಕರೆದಾಗ್ರೆ ಹೋಗಾಕ ಬೇಕಾ? ಅಯ್ಯೋ ದೇವ್ರೇ, ಆಯ್ತು ಹೋಗೋದಿದ್ರೆ ಹೋಗವ, ಯಾರು ಬೇಡ ಅಂದ್ರೆ. ಇಡ್ಲ ಫೋನು? ಹ್ಞೂ ನೋಡಕ್ಕೆ ಕಮಲವ್ ಬಂದು ಏನಾರ ಅಂದ್ಗಿಂತಾಳನ ಮತ್ತೆ ನಿಮ್ಮ ಹುಡುಗಿಯಿಂದ ನನ್ನ ಮಗ ಹಿಂಗೆ ಮಾಡ್ಕೊಂಡ ಹಂಗೆ ಹಿಂಗೆ ಅಂತ ಏನಾರ ಅಂದ್ರೆ ನನಗೆ ಹೇಳಿ, ನಾನೇ ಮಾತಾಡ್ತೇನೆ. ಇಲ್ಲ ಬೇಷಾಗಿ ನೀನೇ ಹೆಟ್ಟು ಹೆದರ್ಕೊಂಡು ಸುಮ್ಮನೆ ಇರಕೋಬೇಡ ಅಂಥವ್ರಿಗೆ ಹಂಗೆ ಮಾತಾಡ್ಬೇಕು. ನೀ ಅದಕ್ಕೇನು ತಲೆ ಕೆಡಿಸ್ಕೊಬೇಡ, ನಾ ಮಾತಾಡ್ತೀನಿ ತಗೋ. ಇಷ್ಟಕ್ಕೂ ಇವ್ರ ದವಾಖಾನಿಗೆ ಹೋಗ್ಯಾರ, ಅಲ್ಲಿ ಏನು ಮಾತಾಡ್ತಾರ ಗೊತ್ತಿಲ್ಲ, ಮಾತಾಡಲಿ. ಏನು ಮಾಡ್ಬೇಕು ನೋಡು, ಇದ್ದ ಒಬ್ಬ ಮಗ ಹಿಂಗೆ ಮಾಡ್ಕೊಟ್ರೆ ನಾನು ಎಲ್ಲಿ ಹೋಗ್ಲಿ? ನನಗೆ ಯಾರು ದಿಕ್ಕಯ್ಯವ? ಏನು ಮಾಡ್ಬೇಕಾಗ್ತ ಯವ್ವ ದೇವ್ರೆ? ಆ ಹುಡುಗೊಂದು ಮದುವೆಗೆ ಒಪ್ಕೊಂಡಿದ್ರೆ ಆಕಿತ್ತು. ಏನು ದೊಡ್ಡ ತಿಪ್ಪರ್ಸು ಅಂದ್ರೆ ನಮ್ಮ ಅಂತಸ್ತಿಗೆ ಎದಕ್ಕೂ ಸರಿ ಹೊಂದಂಗಿಲ್ಲ. ಮತ್ತೇನು ಕೇಳಿದ್ರೆ ತಾವರ್ ಭಿಕ್ಷಾ ಪಾತ್ರ ಅದಾವು. ಏನು ದೊಡ್ಡ ಓದ್ ಕಡ್ದು ಗಟ್ಟಿ ಹಾಕ್ಬೇಕತ್ತೀಗೆ ಕಟ್ಟಿ. ನನ್ನ ಮಗನಿಗಿಂತ ಬೇಕಾ ನೀಕಿಗೆ? ನನ್ನ ಮಗ ನೋಡ್ಯವ ಉರ್ಲಕ್ಕೊಳಕ್ಕೆ ಹೋಗಿತ್ತಲ್ಲ ಯವ್ವ, ಕೈ ಕೊಯ್ಕೊಳಕ್ಕೆ ಹೋಗಿತ್ತಲ್ಲ ಯವ್ವ. ಅಯ್ಯೋ, ನನ್ನ ಮಗ ಏನಾರ ಆಗಿದ್ರೆ ನಾ ಜೀವ ಇಟ್ಕೊಂಡು ಹೆಂಗಿರ್ತಿದ್ನೆ ಯವ್ವ. ನಾಚಿಗೆ ಹೋಗ್ಲಿ ಪಾಪ ಅಂತ ನಾನು ಕೇಳಕ್ಕೆ ಹೋಗೀನಿ. ಇವು ಎದಕ್ಕೂ ಹೊಂದಂಗಿಲ್ಲ ನನಗೆ ಅಂತದ. ನಾ ಯಾರ ಮುಂದೆ ತಲೆ ತಗ್ಗಿಸ್ತಕ್ಕೆಲ್ಲ ಆದರೂ ಹೋಗ್ಲಿ ಪಾಪ ಅಂತ ನಾ ಕೇಳಕ್ಕೆ ಹೋದ್ರೆ ಏನು ದೊಡ್ಡ ನನ್ನ ತಂಗಿನ ಹಂಗೆ ಹಿಂಗೆ ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ ಮಾತಾಡ್ತಾಳೆ ನನಗೆ. ಏನು ಮಾಡ್ಬೇಕು? ಮನ್ಯಾಗ ಹತ್ತಿನ ಬರೋಬ್ಬರಿ ಇಲ್ಲ, ಬಿಗುವಾಗಿ ಇಟ್ಕೊಳಕ್ಕೆ. ಅವನು ಹೋಗ್ಲಿ ಬಿಡ ಅಂತ ಸುಮ್ಬಿಟ್ಟಾನ, ಸಿಗ್ಬಾರ್ದು ಸೊಸಿ ಸಿಕ್ಕಾಳಲ್ಲ. ಅದಕ್ಕೆ ನನಗೆ ಅಷ್ಟೆಲ್ಲ ಮಾತಾಡಿ ಕಳ್ಸಾಳಕ್ಕೆ. ಅಲ್ಲ ನಿಮಗೆಲ್ಲ ಏನಾಗೈತಿ ಅಂತ ಇವ ಮಾಡಿದ ತಪ್ಪಿಗೆ ಅವ್ರನ್ನ ಯಾಕೆ ಬೈತಾ ಇದ್ದೀರಿ? ಇವ ಮಾಡೋದು ತಪ್ಪು. ಅಲ್ಲೇ ಬೈಲೆ, ಅಲ್ಲೇ ಹುಚ್ಚಡ್ಸಿಕೆ ನಿಂಗೆ ಅಟ್ಟು ಗೊತ್ತಾಗೋದಿಲ್ಲ ನಿನಗೆ? ಅಲ್ಲೇ ಹುಚ್ಚುಳೆ ಮಗ ಇದ್ದಂಗದಿಯಲ್ಲ ನೀನು. ನಿನಗೆ ಯಾರು ನಿನ್ನ ಕೈ ಕೊಯ್ಕೊ ಅಂತ ಅಕ್ಕಿ ಬಂದು ಹೇಳಿದ್ಲ? ನೀನು ಊರ್ಲಾಕೊಳಕ್ಕೆ ಹೋಗಂತ ಅಕ್ಕಿ ಬಂದು ಹೇಳಿದ್ಲ? ಏನು ನೀನು ಮದುವೆ ಮಾಡ್ಕೋತೀನಿ ಅಂದಿದ್ಲ? ಏನು ಲವ್ ಮಾಡಿದ್ಲ? ಏನು ಮಾಡ್ಯಾಳಕ್ಕೆ? ಯಾವಾಗ ನೋಡಿ ನೀ ಆಕಿನ ಎದಕ್ಕೆ ಗಂಟೆ ಬಿದ್ದಿ ಆಕಿಗೆ? ಆಕಿ ಏನು ನಿನ್ನಷ್ಟು ದೊಡ್ಡಕಿನೂ ಅಲ್ಲ, ಒಂದೇದಕ್ಕಿ ಮದುವೆ ಮಾಡ್ಕೊಳ್ಳೋ ವಯಸ್ಸು ಅಲ್ಲ. ಓದ್ತೇನಂತ ಅದಾಳ, ಓದ್ಲಿ. ಆಕಿನ ಮದುವೆ ಮಾಡ್ಕೋಬೇಕಂತ ಯಾಕೆ ಅನ್ಕೊಂಡೆ ಆತಿ? ಇಲ್ಲೋಡ ಆಕಿನ ನೀನಂತರೂ 3 ಕಾಸು ಕಲೀಲಿಲ್ಲ, ಏನು 3 ಅಕ್ಷರ ನಿಂದೆ ಎದಿ ಸಿಳಿದ್ರಿಲ್ಲ. 4 ಕಾಸು ದುಡಿ ಯೋಗ್ಯತೆ ಏನಾರ ಆಯ್ತಾ? ಅದೇನು ಹಿರಿಯರು ಮಾಡಿದ ಆಸ್ತಿ ಮ್ಯಾಗ ಮೆರಿತೀನಿ? ದುಡಿದು ಏನಾರ ಒಂದು ಮಾಡ್ತೇನೆ ಅನ್ನೋ ಯೋಗ್ಯತೆ ಐತೆ ನಿನಗೆ? ಇಲ್ಲ, ಮುಕ್ಕುಳರೆ ಕುಡಿತಿ, ಬೇಕಂದಂಗೆ ಇಸ್ಪಿಟ್ಟಾಡ್ತಿ. ಆ ಹುಡುಗಿನ ಮದುವೆ ಮಾಡ್ಕೋಬೇಕಂತಿಲ್ಲ, ಗೊತ್ತಾಗಲ್ಲ ನಿಂಗೆ? ಮತ್ತೆ ನೀ ಮಾಡಿದ್ದೆ ಸರಿ ಅಂತ ಇವರೆಲ್ಲರೂ ಮಾತಾಡಕತ್ತಾರ. ಅಲ್ಲ ಅತಿ, ನಾನು ನಿನ್ನ ಕೇಳ್ತೀನಿ. ಅಲ್ಲ ನಿನ್ನೆ ಮನೆ ನೋಡಿದ ಹುಡುಗಿ ಸಲುವಾಗಿ ಉರ್ಲಾಕೊಳಕ್ ಹೊಂಟಾನ, ಕೈ ಕುಕ್ಕೊಳಕ್ ಹೋಗಾನ ಅಂದ್ರೆ ಎಷ್ಟ್ರ ಮಟ್ಟಿಗೆ ಇರ್ಬೇಕು? ಯಾಕೆ ತಂದೆ ತಾಯಿ ನೆನಪಿಲ್ಲ ನಿಮ್ಗೆ? ಈ ಬಡಗಿ ಇಷ್ಟೆಲ್ಲ ಇದ್ದಿತ್ತಂದ್ರೆ ಇವ ಯಾಕೆ ಹಿಂಗೆ ಮಾಡ್ತಿದ್ದ ಹೇಳ? ತಪ್ಪಿ ಇಟ್ಕೊಂಡು ನೀವು ಅವ್ರಿಗೆ ಮಾತಾಡ್ತೀರನ? ಅವ್ರ ತಂಗಿನವ್ರು ಓದಿಸ್ಬೇಕಂತಿದ್ದು ಸರಿಯಾಗಿ ಐತಿ. ಹೌದು, ಆಕಿ ಓದ್ತಾಳ, ಓದಕ್ಕೆ ಮಾರ್ಕಸ್ ಚಲೋ ತೆಗ್ದಾಳಕಿ. ಆಕಿ ಅಷ್ಟು ಚಲೋ ಮಾರ್ಕ್ಸ್ ತೆಗೆದ್ಮೇಲೆ ಓದ್ತೇನೆ ಅನ್ನತ್ತಾಳ, ಓದ್ಲಿ ಬಿಡ. ಅಲ್ಲ ಇವ ಕರೆದು ಹುಟ್ಲೆ ಇವ ಅಂದ್ಬಿಟ್ಲೆ ಆಕೆ ಮದುವೆ ಮಾಡ್ಕೋಬೇಕು? ಅಕ್ಕಿ ಜೀವನ ಅವಳು ಇಷ್ಟ, ಇವನ್ ಜೀವನ ಇವ್ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ಇವನಿಗೆ ₹1 ದುಡಿಯೋ ಯೋಗ್ಯತೆ ಇಲ್ಲ. ಇವ್ ಏನು ಊರಾಗ ಒಬ್ರ ಕಡೆ ಸೈ ಅನಿಸ್ಕೊಂಡನ? ಇವ್ಗೆ ಎಲ್ಲಿ ಕನ್ಯೆನೂ ಸಿಗಲ್ಲ. ಯಾಕೆ ಹೇಳಿ? ಇವನ ಚರಿತ್ರೆ ಇಡೇ ಊರ್ ಮಂದಿಗೆ ಗೊತ್ತೈತಲ್ಲ. ಬಂದು ವಿಚಾರಿಸಿದ್ರೆ ಯಾರು ಕೊಡೋದಿಲ್ಲ ಕನ್ಯೆ. ಅದಕ್ಕೆ ಈ ಹುಡುಗಿ ಗಂಟು ಬಿದ್ದಾನಿಲ್ಲಿ. ನಾನಕಿನ್ ಟ್ರೂ ಲವ್ ಮಾಡಿದ್ದೆ. ಟ್ರೂ ಲವ್ ಮೊದ್ಲು ನೆಟ್ಟಗೆ ದುಡ್ದು ರೊಕ್ಕ ಮಾಡ್ಕೊ, ಮನಿ ಬಾಳೆ ಸಂಸಾರ ಮಾಡ್ಕೊ, ಆಮ್ಯಾಗ ಲವ್ ಮಾಡುವಂತೆ. ಟ್ರೂ ಲವ್ ಮಾಡಿದ್ನಂತೆ. ಎಷ್ಟು ವರ್ಷದಿಂದ ಪರಿಚಯ ಆಕಿ ನಿನಗೆ? ಅಲ್ಲ ನೀನಾದ್ರೆ ಲವ್ ಮ್ಯಾರೇಜ್ ಮಾಡ್ಕೊಂಡು ನನಗಾದ್ರೆ ಹಿಂಗೆ ಮಾತಾಡಕತ್ತೀಯಲ್ಲ. ನಿನ್ನ ಹುಡುಗಿನೂ ನಂಗೆ ಇಷ್ಟ ಇಲ್ಲ ಅಂತ ಅಂದಿದ್ಲ ಅಂದ್ರೆ ಗೊತ್ತಾಕಿತ್ತು. ನೀವು ಅನ್ನತ್ಲೆ ಇಷ್ಟಪಡತ್ಲೆ ಮದುವೆ ಮಾಡ್ಕೊಂಡ್ಲಲ್ಲ, ನಿಂಗೆ ಅದ್ರದ್ದೇನು ಗೊತ್ತ ನೋವು? ನನಗೆ ಮಾತ್ರ ಹಿಂಗಂತೆ. ನೀವೊಂದು ಮಾತು ಹೇಳಿದ್ರೆ ಅಕ್ಕೈತಿ, ನೀನು ಹೆಂಡತಿಗೆ ಹೇಳಿದ್ರೆ ಅವ್ರು ಅಲ್ಲಿ ಹೇಳ್ತಾರ, ಮನ್ಯಾಗ ಮಾತಾಡ್ತಾರ. ನೀನು ಅದನ್ನ ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ಏನಿಂದ ನೀ ಮಾತಾಡ್ತೀಯಲ್ಲಪ್ಪ ನೀನು? ಅಲ್ಲ ಹುಡುಗ,
ಅವ್ರ ತಂಗಿ ಅವ್ರು ಕೊಡ್ಬೇಕು ಅನ್ಸಿದ್ರೆ ಕೊಟ್ಟು ಮದುವೆ ಮಾಡ್ತಾರೆ, ಬ್ಯಾಡ ಅಂದ್ರೆ ಬಿಡ್ತಾರೆ. ನಾವು ಅದನ್ನ ಹೆಂಗೆ ಹೇಳಕತ್ತೈತಿ? ಅದು ಅಲ್ಲದೆ ಬಿಡಪ್ಪ ನೀ ಒಳ್ಳೆ ಮದಿ, ಚಲೋ ಅದಿ, ಆಸ್ತಿ ಭಾಳ ಐತಿ, ದುಡಿತಿ, ಓದಿ ಅಂದ್ರೆ ಹೇಳ್ಬೋದಪ್ಪ. ಏನು ನಿನ್ನ ಹಕ್ಕಿಕತ್ ನಮಗೆ ಗೊತ್ತೈತಿ. ನಾನಾರ ಯಾವ ಬಾಯ್ಲೆ ಹೇಳ ಯಾಕೆ ಮಾವ ನೀ ಹಿಂಗೆ ಮಾಡ್ಕೊಳ್ಳೋದಾತಂದ್ರೆ ಮಾಡ್ಕೋ, ಏನು ಇನ್ನಿದ್ದರಿ ತೊಂದರೆ ಕೊಡಕೋಬೇಡ. ಅಮ್ಮ ಅಣ್ಣ ಬರ್ರಿ ಹೋಗೋಣ. ತಗ ಖಾಲಿ ಪೀಲಿ ಉಲ್ಟಾ ಸೀದಾ ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಇವ್ರ ಹತ್ರ. ಏನು ಮಾತು ಹೇಳ್ತಾಯ್ತಿ, ಅವ್ರಿಷ್ಟ ಅವ್ರಿಗೆ ಬಿಟ್ಟಿದ್ದು ನಾವು ಹೆಂಗೆ ಮಾಡಾಕೈತಿ ಅದನ್ನ ಹೇಳಾಕೈತಿ ಅಂತೇಳಿ ಅವರು ಹಂಗೆ ಮಾತಾಡ್ತಾರೆ, ಅತ್ತಿನೂ ಹಂಗೆ ಮಾತಾಡ್ತಾವ. ನಡಿ ನಡಿ. ನೋಡು ಹೇಳುವಷ್ಟು ಹೇಳೀನಿ, ಇನ್ನಾರ ಜೀವನ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ನಿಂಗೆ ಬಿಟ್ಟಿದ್ದೆ, ಇಲ್ಲಾಂದ್ರೂ ನಿನಗೆ ಬಿಟ್ಟಿದ್ದೆ. ಏನು ನಾವಿನ್ನು ಬರ್ತೇವತ್ತಿ, ಹೊತ್ತಾತ್ ಮನೆಗೆ, ಯಾಕೆ ಬಂದು ಭಾಳತ್ತಾತ, ಅದಕ್ಕೆ ಹೋಗ್ಬರ್ತೇವತ್ತಿ. ಹೋಗ್ಬರ್ತೇವಾ? ಹೋಗಿ ಬರ್ರಿ. ನೋಡ ಹೆಂಗೆ ಬುದ್ಧಿ ಹೇಳಿ ಹೋದ್ನ ತಿಳ್ಕೊವಟ ಅತ್ತಾಗ. ನಾನು ನನ್ನ ಮರ್ಯಾದೆ ಬಿಟ್ಟು ಕೇಳಕ್ಕೆ ಹೋದ್ರೆ ಕೊಟ್ಟಿಲ್ಲಕ್ಕೆ ಮತ್ತೆ ಆಕಿನೇ ಬೇಕಂತ ಸಾಯಕತ್ತೀಯಲ್ಲ ಊರ್ ಬಾಡೆ.